गुलबर्गा जिले के शाहबाद और जवेगी में अलग अलग पुलिस लिमिट्स में घरों में चोरी करने वाले और मंदिर में चोरी करने वाले और मोटर बाइक्स चोरी करने वाले जुमला 5 चोरों को गिरफ्तार करके इनके कब्जे से टोटल 7 से 8 लाख रुपए के सोने और चांदी के जेवरात और बाइक्स को जब्त कर लिया गया है। गुलबर्गा के एसपी अदुरु श्रीनिवासुलु ने प्रेस मीट के दौरान ये सारी चीजें मीडिया को बताई। जवेगी पुलिस स्टेशन में 2 अलग अलग, एक चोरी और एक घर में घुसकर खातून के गले पर चाकू लगा के सोने के जेवरात और नकद रकम लूटने के केस में इन्वेस्टिगेशन के दौरान मोहम्मद यूनुस, जिसकी उम्र 26 साल है, और एक का नाम सुनील है, जिसे गिरफ्तार कर लिया है। और शाहबाद पुलिस लिमिट्स में 2 अलग अलग केसेस में पुलिस की टीम ने मंदिर में चोरी हुए केस के इन्वेस्टिगेशन के दौरान उन्हें भी अरेस्ट कर लिया, जिसका नाम चिराग है, जो कि पूना का रहने वाला था। इसे भी गिरफ्तार कर लिया है और उसके कब्जे से चोरी हुए सोने के हर एक चीजों को जब्त कर लिया गया है। इस केस में 3 अक्यूज फरार हैं, उन्हें भी बहुत जल्द पकड़ लिया जाएगा। और एक मोटर बाइक चोरी के केस में पुलिस की टीम ने इन्वेस्टिगेशन के दौरान 2 अलग अलग नाबालिगों को गिरफ्तार कर लिया है, यानी कि इस केस में 2 नाबालिग अक्यूज को भी गिरफ्तार कर लिया है और उनके कब्जे से 3 चोरी के मोटर को जब्त कर लिया गया है। गुलबर्गा के एसपी अदुरु श्रीनिवासुलु ने केस में टोटल 4 केसेस की सफलतापूर्वक काम करने वाले जवेगी पुलिस और शाहबाद पुलिस की टीम को अप्रिशिएट करते हुए मुबारकबाद पेश की। पूरे जिले के क्राइम पर नजर जमाई रखी हुई है एसपी अदुरु श्रीनिवासुलु ने। अब चोरी हो या रोड स्ट्रीटर्स, क्राइम करने के बाद एसपी से बचना नामुमकिन है। 4 ಕೇಸಸ್ ಇದೆ, ಜೀವರ್ಗಿಯಲ್ಲಿ 2 ಕೇಸಸ್, ಶಾಹಬಾದಲ್ಲಿ 2 ಕೇಸಸ್. ಮೊದಲನೇ ಕೇಸು ಇದು ನಮ್ಮ ಕಲಬುರಗಿ ಜಿಲ್ಲೆಯ ಜೀವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 27 ನವೆಂಬರ್ಗೆ ಸಂಜೆ 5 ಗಂಟೆ ಸಮಯದಲ್ಲಿ ಗೂಡೂರು ಎಸ್ಎ ಗ್ರಾಮದಲ್ಲಿ ಒಂದು ಲಾಕ್ ಆಗಿರುವಂತಹ ಮನೆ ಕೀಲಿಯನ್ನು ಮುರಿದು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಅಲ್ಮಿರಾಲಿರುವಂತಹ 109 grams ಆಫ್ ಗೋಲ್ಡ್ ಆರ್ನಮೆಂಟ್ಸು ಮತ್ತು 212 grams ಆಫ್ ಸಿಲ್ವರ್ ಆರ್ನಮೆಂಟ್ಸು ಮತ್ತು 1800 rupees ಆಫ್ ಕ್ಯಾಶ್, ಟೋಟಲ್ ಒಟ್ಟು 4,70,000 ವರ್ತ್ ಆಫ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ಕ್ಯಾಶ್ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಸಂಬಂಧ ಫಿರ್ಯಾದಿ ದ್ರೌಪದಿ ಗಂಡ ಯಲ್ಲಾಲಿಂಗ್ ನಾಗನಹಳ್ಳಿ ಅಂತ ಅವರ ದೂರಿನ ಆಧಾರದ ಮೇಲೆ ನಾವು ಜೀವರ್ಗಿ ಪೊಲೀಸ್ ಠಾಣೆಯಲ್ಲಿ 318/2025 ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಈ ಆರೋಪಿ ಪತ್ತೆ ಕುರಿತು ಡಿವೈಎಸ್ಪಿ ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಸಿಪಿಐ ಜೀವರ್ಗಿ ರಾಜಾ ಸಾಹೇಬ್ ನಡಾಫ್ ಮತ್ತು PSI ಕಲಾವತಿ ಗಜಾನನ್ ಬಿರಾದರ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ತುಕಾರಾಮ್, ಮಲ್ಲಣ್ಣ, ರಾಜಶೇಖರ್, ರಮೇಶ್, ಗಿರೀಶ್ ಇವರೆಲ್ಲ ಒಂದು ತಂಡವಾಗಿ ರಚನೆ ಮಾಡಿದ್ದೇವೆ. ಅವರೆಲ್ಲ ಎಲ್ಲ ಕಡೆ ಈ ಹಳೆಯ ಆರೋಪಿಗಳು ಯಾರಿದ್ದಾರೆ, ಯಾಕಂದರೆ ಈ ಕೇಸು ಡೇ ಟೈಮಲ್ಲಿ ಆಗಿದೆ. ಡೇ ಟೈಮ್ ಸಂಜೆ 5 to 5:15 PM ಅವಧಿಯಲ್ಲಿ ಆಗಿರುವಂಥ ಘಟನೆ. ಈ ಥರ ಡೇ ಕಳ್ತನ ಮಾಡೋರು ಯಾರಿದ್ದಾರು ಮತ್ತು ಯಾರು ಈ ಸೈಡ್ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅನ್ನೋದು ನಾವು ಸರ್ಚ್ ಮಾಡಿ ಎಲ್ಲ ಐಡೆಂಟಿಫೈ ಮಾಡಿದ ಮೇಲೆ ಒಬ್ಬರು ಸುನೀಲ್ ತಂದೆ ಪರಶುರಾಮ್ ಪವಾರ್ ಅಂತ ಯಡ್ರಾಮಿದವರು ಈ ಕೃತ್ಯ ಮಾಡಿದ್ದಾರೆ ಅನ್ನೋದು ನಾವು ಗೊತ್ತಾಗಿದ ಮೇಲೆ ಅವ್ರಿಗೆ ನಾವು ಅವರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅವ್ರು ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರೆಲ್ಲ ಈ ತರಹ ಮಾಡಿದಾಗ ಒಪ್ಕೊಂಡಿರ್ತಾರೆ. ಇವರು ಮೇನ್ ಇವರದು ಹಿನ್ನೆಲೆ ನೋಡಿದರೆ ಇವರದು ಈಗಾಗಲೇ ಯಡ್ರಾಮಿಯಲ್ಲಿ ಇವ್ರ ಮೇಲೆ 3 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದೇವೆ ಮತ್ತು ಇವ್ರ ಮೇಲೆ ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಒಂದು MOB ಕಾರ್ಡು ಇದೆ. ಇವರದು MO ಯಾವ ತರಹ ಅಂದರೆ ಇವರು ಡೇ ಟೈಮಲ್ಲಿ ಎಲ್ಲ ರೆಕ್ಕಿ ಮಾಡ್ತಾ ಇರ್ತಾರೋ, ಎಲ್ಲ ಮನೆಗಳು ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಿ ಅದರಲ್ಲಿ ಲಾಕ್ಡ್ ಹೌಸಸ್ಸು ಅದನ್ನು ಸ್ವಲ್ಪ ದೂರ ಇರುವಂಥ, ಅಂದರೆ ಲಾಸ್ಟ್ ಮನೆಗಳು ಯಾರು ಇರುತ್ತೋ ಮತ್ತು ಲಾಕ್ ಆಗಿರುವಂಥ ಮನೆಗಳನ್ನ ಸರ್ಚ್ ಮಾಡ್ಕೊಳ್ತಾರೋ ಅದು ಬಂದು ಕೀಲಿ ಮುರಿದು ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಏನು ಸಿಗುತ್ತೋ ಗೋಲ್ಡ್ ಆರ್ನಮೆಂಟ್ಸ್ ಆಗಲಿ ಅಥವಾ ಏನೇನು ಸಿಗುತ್ತೋ ಅದೆಲ್ಲ ಕಳ್ಳತನ ಮಾಡ್ಕೊಂಡು ಹೋಗೋದು ಇವರು MO ಇದೆ. ಇದೇ ಥರ ಅವರು ಈಗಾಗಲೇ 3 ಕೇಸಸ್ ಯಡ್ರಾಮಿಯಲ್ಲಿ ದಾಖಲಾಗಿದೆ. ಅಂಡ್ ಇವರು ಒಬ್ಬರೇ ಆಗಿ ಕಳ್ಳತನ ಮಾಡ್ತಾರೆ, ಇವರು ಜೊತೆಯಲ್ಲಿ ಯಾರು ಅಸೋಸಿಯೇಟ್ಸ್ ಇರುವುದಿಲ್ಲ. ಸೊ ನಾವು ಈ ಡೇ ಟೈಮ್ HBTನ ಪತ್ತೆ ಮಾಡಿ ಇದರಲ್ಲಿ ನಾವು ಟೋಟಲ್ 51 grams ಆಫ್ ಗೋಲ್ಡ್ ಮತ್ತು 212 grams ಆಫ್ ಸಿಲ್ವರ್ ಆಭರಣಗಳನ್ನು ನಾವು ಆರೋಪಿತನಿಂದ ಜಪ್ತಿಪಡಿಸಿಕೊಂಡಿದ್ದೇವೆ. ಸೊ ಇದು ಡೇ ಟೈಮ್ HBT ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು
CPI ಜೀವರ್ಗಿ ಮತ್ತು PSI ಲಾ ಅಂಡ್ ಆರ್ಡರ್ ಮತ್ತು PSI ಕ್ರೈಮ್ ಜೀವರ್ಗಿ ಮತ್ತು ಒಂದು ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ಕೊಡಬೇಕಾದ್ರೆ ಜಾಸ್ತಿ ಕೊಟ್ಟಿದ್ರು. ಇನ್ನೊಂದು ಸೇಮ್ ಜೇವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಈಜೇರಿ ಗ್ರಾಮದಲ್ಲಿ ಡಿಸೆಂಬರ್ 1, 2025 ಅಂದು ಅರ್ಲಿ ಮಾರ್ನಿಂಗ್ ಅರೌಂಡ್ 3 to 4 AM ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಚಾಕು ಹಿಡ್ಕೊಂಡು ಈ ಫಿರ್ಯಾದಿ ಅಮೀರ್ ಬಿ ಮನೆಯಲ್ಲಿ ಒಬ್ಬರೇ ಇರ್ತಾರೋ ಅವರು ಬಂದು ಅವರು ಡೋರ್ ನಾಕ್ ಮಾಡಿ ಓಪನ್ ಮಾಡಿದ ಮೇಲೆ ಅವ್ರಿಗೆ ಚಾಕುವಿಂದ ಹಲ್ಲೆ ಮಾಡಿ ಅವರ ಕೊರಳಲ್ಲಿರುವಂತಹ ಬಂಗಾರ ಆಭರಣಗಳನ್ನು ಅವರು ಕಿತ್ಕೊಂಡು ಹೋಗಿರ್ತಾರೆ ಮತ್ತು ಹೋಗುವ ಸಮಯದಲ್ಲಿ ಅವ್ರು ಗಾಯ ಮಾಡಿರ್ತಾರೆ. ಈ ಸಂಬಂಧ ದೂರು ಸ್ವೀಕರಿಸಿ ಅವರ ಮೇಲೆ ನಾವು ರಾಬರಿ ಕೇಸ್ ಒಂದು ಮಾಡಿದ್ದೇವೆ. ಇದು ಕ್ರೈಮ್ ನಂಬರ್ ಬಂದು 320/2025. ಇವರು ಅದರಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ ಅವರ ಹೆಸರು ಅಮೀರ್ ಬಿ ಅಂತ. ಆಲ್ಮೋಸ್ಟ್ ಅವರು 60+ ಏಜ್ಡ್ ಇದ್ದಾರೆ. ಅವರ ಮಕ್ಕಳು ಹೈದರಾಬಾದಲ್ಲಿ ಇರ್ತಾರೆ, ಬಟ್ ಇವರೊಬ್ಬರೇ ಮನೆಯಲ್ಲಿ ಒಬ್ಬರೇ ಇರ್ತಾರೆ. ನಾವು ಇವರ ಆರೋಪಿನ ಪತ್ತೆ ಕುರಿತು ನಮ್ಮ DYSP ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ CPI ಜೀವರ್ಗಿ ಮತ್ತು PSI ಕಲಾವತಿ ಮತ್ತು ಗಜಾನನ್ ಮತ್ತು ಅವರ ಟೀಮ್ ಆಗಿರುವಂತಹ ಚಂದ್ರಾಮ, ಬಾಗಪ್ಪ, ರಾಜಶೇಖರ್, ರಮೇಶ್, ಶ್ರೀಮಂತ್, ಶಿವಲಿಂಗಪ್ಪ ಇವರನ್ನು ಸೇರಿಕೊಂಡು ಒಂದು ಟೀಮ್ ರಚನೆ ಮಾಡಿದ್ದೇವೆ. ಅವರು ಈಜೇರಿ ಗ್ರಾಮದಲ್ಲಿ ಕ್ಯಾಂಪ್ ಮಾಡಿ ಯಾರು ಮಾಡಿರ್ತಾರೆ ಅಂತ ಎಲ್ಲ ಅನುಮಾನಾಸ್ಪದವನ್ನೆಲ್ಲ ವಿಚಾರಣೆ ಮಾಡಿರ್ತಾರೆ. ಬಟ್ ಅದರಲ್ಲಿನೂ ನಮಗೆ ಡಾಗ್ದು ಅದನ್ನು ಒಂದು ಹೆಲ್ಪ್ ಆಗಿದೆ. ಇದು ಇನಿಷಿಯಲ್ ಆಗಿ ಸೀನ್ ಆಫ್ ಕ್ರೈಮ್ ವಿಸಿಟ್ ಮಾಡಿದಾಗ ಡಾಗ್ ಈ ಆರೋಪಿ ಮನೆ ಕಡೆ ಹೋಗುತ್ತೆ. ಸೊ ಅದರಿಂದ ಅವ್ರನ್ನೂ ನಾವು ಒಂದು ಸಸ್ಪೆಕ್ಟ್ ಮಾಡಿಕೊಂಡಿದ್ದೇವೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಆರೋಪಿ ಅವರು ಗ್ರ್ಯಾಂಡ್ ಸನ್ ಮೊಮ್ಮಗ ಆಗಿರ್ತಾನೆ. ಮೊಮ್ಮಗ ಇವರು ಫಿರ್ಯಾದಿ ಬಂದು ವಿಕ್ಟಿಮ್ ಬಂದು ಅಮೀರ್ ಬಿ ಅಂತ, ಅವರು ದೂರದ ರಿಲೇಷನ್ ಯೂನಸ್ ಅಂತ ಇಲ್ಲ, ಅಂದರೆ ರಿಲೇಷನ್ ಮೊಮ್ಮಗ ಲೆಕ್ಕದಲ್ಲಿ ರಿಲೇಷನ್ ಬರ್ತಾರೆ, ಬಟ್ ದೂರದ ರಿಲೇಷನ್. ಅವ್ರ ಅಜ್ಜ ಆ ಟೈಮಲ್ಲಿ ಅವ್ರ ರಿಲೇಷನಲ್ಲಿ ಅವ್ರ ಮೊಮ್ಮಗ ಆಗ್ತಾನೆ. ಅವ್ರ ಹೆಸರು ಬಂದು ಯೂನಸ್ ಅಂತ. ಇವರು ಈಜೇರಿ ಲೋಕಲಲ್ಲೇ ಇರ್ತಾರೋ. ಇವರಿಗೆ ಮದ್ಯಪಾನ ಅಂದರೆ ಕುಡಿಯೋದು ಅಭ್ಯಾಸ, ಡ್ರಿಂಕಿಂಗ್ ಹ್ಯಾಬಿಟ್ ಇರುತ್ತೆ ಮತ್ತು ಎಲ್ಲ ಕಡೆ ಸಾಲ ಮಾಡಿರ್ತಾನೆ. ಅವ್ರಿಗೆ ಅವಶ್ಯಕತೆ ಇರುತ್ತೆ. ಅವ್ರು ಏನು ಮಾಡಬೇಕು, ದುಡ್ಡು ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾಗ ಇವರೊಬ್ಬರೇ ಅಮೀರ್ ಬಿ ಅನ್ನೋರೊಬ್ಬರೇ ಮನೆಯಲ್ಲಿ ಇರ್ತಾರೆ ಮತ್ತು ಅವ್ರ ಮಕ್ಕಳು ಮತ್ತು ಅವ್ರ ರಿಲೇಷನ್ ಅವರೆಲ್ಲ ಹೈದರಾಬಾದಲ್ಲಿ ಇರ್ತಾರೆ. ಒಬ್ಬರೇ ಇರೋದು ಕಂಡು ಬಂದು ಒಂದು ಅವಕಾಶ ಸಿಕ್ಕಿದ ಮೇಲೆ ಆ ನೈಟು ಅವರು ಮನೆಗೆ ಹೋಗ್ಬಿಟ್ಟು ನಮ್ಗೆ ಪತ್ತೆ ಏನಂತಾರೆ ಅದು ಕಾಟನ್ ಪರ್ಚೇಸ್ ಮಾಡೋದಿದೆ ಅಂತ ಹೇಳಿದ ಮೇಲೆ ಅವ್ರು ಡೋರ್ ನಾಕ್ ಮಾಡ್ತಾರೆ. ಅವ್ರು ಯಾರಿದ್ದಾರೆ ಈ ಸಮಯದಲ್ಲಿ ಅಂತ ಅಮೀರ್ ಬಿ ಅನ್ನೋರು ಡೋರ್ ಓಪನ್ ಮಾಡ್ತಾರೆ. ಅವರು ಓಪನ್ ಮಾಡಿದ ತಕ್ಷಣ ಹೋಗ್ಬಿಟ್ಟು ಕುತ್ತಿಗೆಗೆ ಹಿಡಿದು ಚಾಕುವಿಂದ ಹಲ್ಲೆ ಮಾಡಿ ಅವರು ಈ ಕೊರಳಲ್ಲಿರುವಂಥ ಒಂದು ಬಂಗಾರ ಆಭರಣ ಕಿತ್ಕೊಂಡು ಅಲ್ಲಿಂದ ಪರಾರಿ ಆಗಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಡೇ ಟೈಮ್ HP. ಇದು ಕೇಸು ಇದು ಮುಗೀಲಿ. ಸೊ ಅವ್ರನ್ನೇ ಪತ್ತೆ ಮಾಡಿ ಅವರು ಈ ಕೃತ್ಯ ಮಾಡಬೇಕಾದ್ರೆ ಅವ್ರು ಫೇಸ್ ಮಾಸ್ಕ್ ಹಾಕ್ಕೊಂಡು ನೈಟ್ ಟೈಮ್ ಎಂಟ್ರಿ ಮಾಡಿದ್ದಾರೆ. ಅಲ್ಲಿಂದ ಹಲ್ಲೆ ಮಾಡಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಪರಾರಿ ಆಗಿರ್ತಾರೆ. ಸೊ ಅವ್ರನ್ನೆಲ್ಲ ಟೋಟಲ್ ನಾವು ಅವ್ರನ್ನ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಅವರು ಈ ಥರ ಅವ್ರಿಗೆ ಡ್ರಿಂಕಿಂಗ್ ಹ್ಯಾಬಿಟ್ ಇದೆ, ಎಲ್ಲ ಕಡೆ ಸಾಲ ಮಾಡ್ಕೊಂಡಿರ್ತಾರೆ, ಬಟ್ ದುಡ್ಡು ಅವಶ್ಯಕತೆ ಜಾಸ್ತಿ ಇತ್ತು. ಅದರಿಂದ ಇವರು ಒಬ್ಬರೇ ಮಹಿಳೆ ಇರುವುದರಿಂದ ಅವ್ರಿಗೆ ಯಾರೂ ಇಲ್ಲ ಅಂತ ನೋಡಿಕೊಂಡು ಆ ದಿನ ನೈಟ್ ಅವರು ಈ ಪ್ರಾಪರ್ಟಿ ಅಫೆನ್ಸ್ ಮಾಡಿರ್ತಾರೆ. ಮತ್ತು ಇವರು ಮೇಲೆ ಯಾವುದೇ ತರಹ ಹಳೆ ಕೇಸಸ್ ಇರುವುದಿಲ್ಲ. ಇವ್ರನ್ನ ನಾವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬದಲೇ ಕಳಿಸ್ಕೊಟ್ಟಿದ್ದು ಅವ್ರ ಕಡೆಯಿಂದ ನಾವು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದೇವೆ.